ನ್ಯೂಸ್ಗೆ ಸ್ವಾಗತ. ಕುಂದಗೋಳ ತಾಲೂಕು ಗುಡಗೇರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕರ್ಮಕಾಂಡ. ರೋಗಿಗಳಿಗೆ ಅವಧಿ ಮುಗಿದ ಮಾತ್ರೆಗಳು ನರ್ಸ್ ಮತ್ತು ಅಧಿಕಾರಿಗಳನ್ನ ಕೇಳಿದ್ರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ದುರ್ವರ್ತನೆ ತೋರಿದ ನರ್ಸ್ ರೂಪ. ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ 2 ಕೊಂಬೆ ಬಂದಿದೆ ಎಂದು ನರ್ಸ್ ಅಧಿಕಾರಿ ಹವಾಜ್ ಹಾಕ್ತಾರೆ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಇದೊಂದು ಹೆಸರುವಾಸಿಯಾಗಿರುವಂತಹ ದೊಡ್ಡ ಗುಡಗೇರಿ ಗ್ರಾಮಕ್ಕೆ ನಿತ್ಯವೂ ಸಾವಿರಾರು ರೋಗಿಗಳಿಗೆ ಚಿಕಿತ್ಸೆ ಕೊಟ್ಟು ಆರೋಗ್ಯ ಕಾಪಾಡಬೇಕಾದ ಸರ್ಕಾರಿ ಆಸ್ಪತ್ರೆ ಬಡ ರೋಗಿಗಳ ಜೀವ ಹಿಂಡುವ ಸ್ಥಿತಿಯಾಗಿದೆ. ಇಲ್ಲಿ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಹೌದು, ಇಲ್ಲಿ MBBS ಡಾಕ್ಟರ್ ಅಂತೂ ಮೊದಲೇ ಇಲ್ಲ. ಬಡ ಜೀವಗಳ ಜೊತೆ ನರ್ಸ್ ಸಿಬ್ಬಂದಿಗಳು ಸಾರ್ವಜನಿಕರ ಜೊತೆ ಚೆಲ್ಲಾಟ ಆಡುವಂತಾಗಿದೆ. ದಿನನಿತ್ಯ ಬರುವ ರೋಗಿಗಳಿಗೆ ಕಾಟಾಚಾರಕ್ಕೆ ಅವಧಿ ಮುಗಿದ ಮಾತ್ರೆಗಳನ್ನ ಕೊಡ್ತಾರೆ. 90% ಅವಧಿ ಮುಗಿದಿರುವ ಮಾತ್ರೆಗಳು ಈ ಆಸ್ಪತ್ರೆಯಲ್ಲಿ ಇದೆ. ಈ ಆಸ್ಪತ್ರೆಯ ಅವ್ಯವಸ್ಥೆ ತಾಂಡವವಾಡ್ತಾ ಇದೆ. ಇಲ್ಲಿ ಸರಿಯಾಗಿ ಆಂಬ್ಯುಲೆನ್ಸ್ ಕೂಡ ಇಲ್ಲ. ಇದ್ದ ಆಂಬ್ಯುಲೆನ್ಸ್ ಚಾಲಕ ತುರ್ತು ಚಿಕಿತ್ಸೆಗಾಗಿ ಸಹಾಯ ಕೇಳಿದ್ರೆ ಹಣದಾಸೆಗೆ ಸುಮಾರು ಗಂಟೆಗಳ ಕಾಲ ಸತಾಯಿಸಿ ಬಡ ರೋಗಿಗಳಿಗೆ ಸದಾ ತೊಂದರೆ ಕೊಡುವುದನ್ನ ಕೇಳಿ ಕಳೆದ ವಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅನುಸೂಯ ತರಾಟೆಗೆ ತೆಗೆದುಕೊಂಡಿದ್ರು ಕೂಡ ಬುದ್ಧಿ ಕಲಿಯದ ಆಂಬ್ಯುಲೆನ್ಸ್ ಚಾಲಕ ಇದೇ ರೀತಿಯ ಕಳೆದ ವಾರ ತುರ್ತು ಚಿಕಿತ್ಸೆಗೆ ಬಂದ ವೃದ್ಧಿಗೆ ಸರಿಯಾಗಿ ಚಿಕಿತ್ಸೆ ಕೊಡದೆ ಕಾಟಾಚಾರಕ್ಕೆ ಔಷಧಿ ಮಾತ್ರೆಯನ್ನ ಹೊರಗಡೆ ಬರೆದು ಕೊಟ್ಟಿರುವುದನ್ನ ಖಂಡಿಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸರ್ವ ಸದಸ್ಯರು ಗ್ರಾಮಸ್ಥರು ಪ್ರಶ್ನಿಸಿದ್ರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅನುಸೂಯ ಸದಸ್ಯರಿಗೆ ಸಿಬ್ಬಂದಿ ನರ್ಸ್ ರೂಪ AM ಅವರು ಅಧ್ಯಕ್ಷರಾದ್ರೆ ನಿಮಗೆ 2 ಕೊಂಬು ಬಂದಿದ್ಯಾ? ನಾನು ವರ್ಗಾವಣೆ ಮಾಡಲು 5 ಲಕ್ಷ ಕೊಟ್ರು, ನನ್ನ ಏನೂ ಮಾಡಲು ಸಾಧ್ಯವಾಗಿಲ್ಲ ಎಂದು ದುರ್ವರ್ತನೆ ಮಾತುಗಳನ್ನ ಆಡಿದ್ದಾರೆ. ತುರ್ತು ಚಿಕಿತ್ಸೆಗೆ ಬಂದ ವೃದ್ಧಿಯನ್ನ ಅಮಾನವೀಯತೆಯಿಂದ ನಡೆಸಿಕೊಂಡ ನರ್ಸ್ ಸಿಬ್ಬಂದಿ ವಿರುದ್ಧ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸರ್ವ ಸದಸ್ಯರು ಗ್ರಾಮಸ್ಥರು ಮುತ್ತಿಗೆ ಹಾಕಿ ಅವಧಿ ಮುಗಿದ ಮಾತ್ರೆ ಔಷಧಿಯನ್ನ ನೇರ ಕಂಡು ಹಿಡಿದಿದ್ದಾರೆ. ಇನ್ನು ಸಂಬಂಧಿಸಿದ ಅಧಿಕಾರಿಗಳೇ ಇಂತಹ ದುರ್ವರ್ತನೆ ನರ್ಸ್ ಹಾಗೂ ಆಂಬ್ಯುಲೆನ್ಸ್ ಚಾಲಕನಿಗೆ ಕೂಡಲೇ ಅಮಾನತು ಮಾಡಬೇಕಾಗಿದೆ. ಅವ್ಯವಸ್ಥೆಯ ಆಗ್ರವಾದ ಗುಡಗೇರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಉತ್ತಮ ಗುಣಮಟ್ಟದ ಮಾತ್ರೆಗಳನ್ನ ನೀಡಬೇಕು. ಇಲ್ಲವಾದ್ರೆ ಗುಡಗೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳು ಸಮೇತ ತಾಲೂಕು ಜಿಲ್ಲಾ ಆರೋಗ್ಯ ಕಚೇರಿಗೆ ಮುತ್ತಿಗೆ ಹಾಕಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾವಾಗಿಂದ ಯಾವಾಗ ಎಕ್ಸ್ಪೈರ್ ಆಗ್ಯಾವ? ಇವು 1ನೇ ತಿಂಗಳ 2023 2ನೇ ತಿಂಗಳ 2023 ಮ್ಯಾನುಫ್ಯಾಕ್ಚರ್ ಆಗಿದ್ರೆ ಎಕ್ಸ್ಪೈರ್ ಐತಲ್ಲ 1ನೇ ತಿಂಗಳ 2025 1ನೇ ತಿಂಗಳು ಮುಗಿತಿರೋದು. ಎಷ್ಟು ಆ ಜನಗಳ ಸಾರ್ವಜನಿಕರ ಜನ್ಮ ತಗೊಳಕ್ ನಿಂತಾರನ್ರಿ. ಮತ್ತೆ ಇವರು ಸರ್ಕಾರ ದವಾಖಾನೆಗೆ ಸಮ್ಮುಖದಾಗ ಅವ್ರ ಪಂಚಾಯತಿಯರು ಕೊಂಬ್ ಬಂದನು ಅಂತ ಕೇಳ್ತಾರಂತಂದ್ರೆ ಅವ್ರು ಯಾವ ಮಟ್ಟಕ್ಕೆ ಅದನ್ನ ಸ್ವಲ್ಪ ಮೊದಲು ವಿಚಾರ ಮಾಡ್ಬೇಕ್ರಿ. ಅದನ್ನ ಸಂಬಂಧಪಟ್ಟ ಮೇಲಾಧಿಕಾರಿಗಳ ಅದ ಅವ್ರ ಗುಡಿಗೇರಿಯಾಗ ಸರ್ವಿಸ್ ಮಾಡಂಗಿಲ್ಲ ಅವ್ರ. ನೋಡ್ರಿ, ಅವರು ಗೌರ್ಮೆಂಟ್ ಸರ್ವೆಂಟ್ ಅಂತ ಗೌರ್ಮೆಂಟ್ ಸರ್ವೆಂಟ್ ಅದಾರ. ಹೆಂಗಿರ್ಬೇಕು ಈಗ ಹಾಸ್ಪಿಟ್ಲ್ ಪೇಷಂಟಿಗೆ ನೀನು ಆರಾಮ್ ಮಾಡಿ ಉಳಿಸಿದ್ದು ಹೆಚ್ಚಿಂದಾಗೈತಿ, ನೀನ ಬಂದು ಇದು ಮಾಡ್ಕೊಡ್ತೀನಿ ಅಂತ ಹೇಳ್ತಾರ. ಈ ಥರ ಅಲ್ಲಿ ಅಧ್ಯಕ್ಷರ ಮುಂದಾಗಿ ಮಾತು ಬಂದವು. ಪೇಷಂಟಿಂದ ತೊಂದರೆ ಏನಾರ ಆಗೈತೆ? ಪೇಷಂಟಿಗೇನು ತೊಂದರೆ ಮಾಡಿಲ್ಲ ಅಂತಾರೆ. 6 ತಿಂಗಳಿಂದ ಮೆಡಿಸಿನ್ ಇಲ್ಲ, ಇಲ್ಲಿ ಯಾವ ಸ್ಟಾಕ್ ಇಲ್ಲ. ಶುಗರ್ಗಳಿಗಿಲ್ಲ, ಒಂದು BP ಅನುಕೂಲ ಇದ್ದವ್ರು ಹೊರಗೆ ತರಿಸ್ಕೊಡ್ತಾರೆ, ಅನುಕೂಲ ಇಲ್ದವ್ರು ಎಲ್ಲಿ ಜಲ್ ಇಲ್ರಿ. ಭಾಳ ರೊಕ್ಕಲ್ಲ ಅದಕ್ಕೆ. ಮತ್ತೆ ಸರ್ಕಾರ ದವಾಖಾನಿಗೆ ಏನ್ರಿ ದೊಡ್ಡ ಕೋಟಿ ಬರ್ತಾರೆ. ಮತ್ತೆ ಅಂದ್ರಿಗೆ ಇಂಥ ಸಣ್ಣ ಸವಲತ್ತು ಅದನ್ನ ಒದಗಿಸಿ ಇಲ್ಲ ಅಂತಂದ್ರೆ ಮತ್ತೆ ಈ ದವಾಖಾನೆ ಎದಕ್ಕೆ ಬೇಕ್ರಿ? ಡಾಕ್ಟರ್ಗಳು ಎದಕ್ಕೆ ಬೇಕು? ನರ್ಸ್ಗಳು ಎದಕ್ಕೆ ಬೇಕು? ಸರಿಯಾಗಿ ಮೆಡಿಸಿನ್ ಇಲ್ಲ ಅಂತಂದಾಗ ಅವ್ರು ತೊಗೊಂಡು ಏನು ಮಾಡ್ಬೇಕ್ರಿ? ಎಲ್ಲ ಹೊರಗಿಂದ ತರಿಸ್ಬೇಕ್ರಿ ನಾವು. 200 ರೂಪಾಯಿ ದುಡಿಯಾಕೆ ಹೋಗ್ತಾರೆ ಹೆಣ್ಮಕ್ಳು. ಈಗ ದುಡಿಮದವ ಬಡಬಗ್ರ ಬರೋ ದವಾಖಾನ್ಯಾಗ ಮತ್ತೆ ಮೆಡಿಸಿನ್ ಇಲ್ಲ ಅಂತಂದಾಗ ಮುಂದೆ ಹೆಂಗ್ರಿ ಜೀವನ? ಇವ್ರು ಕೆಲಸ ಮಾಡೋದೇನ್ರಿ? ಬಂದ ಜನಗಳ ಜೊತೆಗೆ ದೌರ್ಜನ್ಯ ಮಾಡ್ಬೋದು, ಬಂಡಾಕ್ಸಡಿ ಮಾಡೋದು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ
AJ24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.